टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಇತ್ತ ಕೊಲೆ ಆರೋಪಿ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಟೆನ್ಷನ್ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಇರುತ್ತೆ. ದರ್ಶನ್ ಜಾಮೀನು ರದ್ದು ಕೋರಿ ಸರ್ಕಾರದಿಂದ ಮೇಲ್ಮನವಿ ಸಲ್ಲಿಕೆ ಮಾಡಲಾಗಿತ್ತು. ಆರೋಪಿಗಳ ಬೇಲ್ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿತ್ತು ಸರ್ಕಾರ. ಡಿಸೆಂಬರ್ 2024ರಲ್ಲಿ ಜಾಮೀನು ನೀಡಿದಂತಹ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಇವತ್ತು ಆ ಮೇಲ್ಮನವಿಯ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸುತ್ತೆ. ದರ್ಶನ್ ಪರ ವಾದವನ್ನ ಮಂಡಿಸ್ತಾ ಇರೋರು ಇವತ್ತಿನ ದಿನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ, ಸರ್ಕಾರದ ಪರ ಸಿದ್ಧಾರ್ಥ್ ಲೂಥ್ರಾ ವಾದವನ್ನ ಮಂಡಿಸಲಿದ್ದಾರೆ. ಮೊನ್ನೆ ದಿನವೂ ಕೂಡ ವಾದ ಪ್ರತಿವಾದಗಳು ನಡೆದಿತ್ತು. ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೋರ್ಟ್ ಕೇಳಿತ್ತು. ಸೊ ಇದೀಗ ಮತ್ತೆ ಇವತ್ತು ವಿಚಾರಣೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಇರುತ್ತೆ. ಏನಾಗುತ್ತೆ ಅನ್ನೋದು ಪ್ರಶ್ನೆ. 7 ಆರೋಪಿಗಳ ಬೇಲ್ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿತ್ತು ಸರ್ಕಾರ. ಇನ್ನು ನಟ ದರ್ಶನ್ಗೆ ಈ ಹೆಚ್ಚುವರಿ ಚಾರ್ಜ್ ಶೀಟ್ ನಿನ್ನೆ ದಿನ ಸಲ್ಲಿಕೆ ಮಾಡಿದ್ರಲ್ಲ, ಅದು ಕಂಟಕವಾಗುತ್ತಾ ಅಂತ ಸುಮಾರು 132 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ತನಿಖಾಧಿಕಾರಿ ಎಸಿಬಿ ಚಂದನ್ ಕುಮಾರ್ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ನಡೆದ ಶೆಡ್ನಲ್ಲಿ ದರ್ಶನ್ ಫೋಟೋ ಸಾಕ್ಷ್ಯಗಳು. ದರ್ಶನ್ ಜೊತೆ ಪುನೀತ್, ರವಿಶಂಕರ್, ಅನುಕುಮಾರ್, ಜಗದೀಶ್ ಶೆಡ್ನಲ್ಲೇ ಫೋಟೋ ತೆಗೆದುಕೊಂಡಿರೋದು. ಪುನೀತ್ ಮೊಬೈಲ್ನಲ್ಲಿ ಫೋಟೋ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು. ಪುನೀತ್ ಮೊಬೈಲ್ನಲ್ಲಿ ಫೋಟೋವನ್ನ ಡಿಲೀಟ್ ಮಾಡಿದ್ದ ವಿನಯ್ ಅಂತ. ಇನ್ನು ದರ್ಶನ್ ಶೆಡ್ಗೆ ಬಂದೇ ಇಲ್ಲ ಅಂತ ಸುಪ್ರೀಂನಲ್ಲಿ ವಾದ ಕೂಡ ಮಂಡಿಸಲಾಗಿತ್ತು. ಆದರೆ ದರ್ಶನ್ ಶೆಡ್ನಲ್ಲಿ ಇರೋದ್ರ ಬಗ್ಗೆ ಪೊಲೀಸರಿಂದ ಫೋಟೋ ಸಾಕ್ಷ್ಯಗಳು ಸಿಕ್ಕಿವೆ. ಕೊಲೆಗೆ ಸಿಕ್ಕ ಸಾಕ್ಷ್ಯಗಳ ಬಗ್ಗೆ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರದೀಪ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರದೀಪ್, ಇಲ್ಲಿವರೆಗೂ ಒಂದು ರಿಲೀಫ್ ಅಂತ ಹೇಳಿದ್ರೆ ನಿನ್ನೆ ದಿನ ಹಾಕಿರುವಂತಹ ಹೆಚ್ಚುವರಿ ಚಾರ್ಜ್ ಶೀಟ್ ಮತ್ತೊಂದು ರೀತಿಯಾದಂತಹ ಸಂಕಷ್ಟ ತಂದಿಡಬಹುದು ಅಂತ ಇವತ್ತಿನ ದಿನ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಏನೇನು ನಡೆಯುತ್ತೆ ಪ್ರದೀಪ್? ಖಂಡಿತ ಚೈತ್ರ, ಈ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ದರ್ಶನ್ ಶೆಡ್ಗೆ ಬಂದಿರೋದಕ್ಕೆ ಸಾಕ್ಷಿಗಳಿಲ್ಲ, ಯಾವುದೇ ರೀತಿಯಂತಹ ಆಧಾರಗಳಿಲ್ಲ ಅಂತ ಹೇಳಿ ವಾದವನ್ನು ಮಂಡಿಸಿದ್ರು. ಈ ವೇಳೆ ದರ್ಶನ್ ಪರ ವಕೀಲರಿಗೆ ಮತ್ತು ಸರ್ಕಾರಿ ಪರ ವಕೀಲರ ವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ದರ್ಶನ್ ಬಂಧನಕ್ಕೆ ಸಿಕ್ಕ ಲೀಡ್ ಏನು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿತ್ತು. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇವತ್ತು ಸಹ ವಿಚಾರಣೆ ನಡೆಯಲಿದೆ. ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ಹಿರಿಯ ವಕೀಲರು ಜೊತೆಗೆ ಸಿದ್ಧಾರ್ಥ ಲೂಥ್ರಾ ಅವರು ಸರ್ಕಾರದ ಪರ ವಾದವನ್ನು ಮಂಡಿಸಲಿದ್ದಾರೆ. ಈಗ ಇವತ್ತು ಅಂದ್ರೆ ನಿನ್ನೆ ಹೈಕೋರ್ಟ್ನಲ್ಲಿ ಸೆಷನ್ ಕೋರ್ಟ್ ಅವರದ ಒಂದು ವಿಚಾರಣೆ ಇತ್ತು. ಪ್ರತಿ ತಿಂಗಳು ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆರೋಪಿಗಳು. ಹೀಗಾಗಿ ನಿನ್ನೆ 17 ಆರೋಪಿಗಳ ಪೈಕಿ 16 ಆರೋಪಿಗಳು ಹಾಜರಾಗಿದ್ರು. ಇದೇ ವೇಳೆ ಪ್ರಕರಣದ ತನಿಖಾಧಿಕಾರಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ರೇಣುಕಾಸ್ವಾಮಿ ಪ್ರಕರಣ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೂರಕ ಚಾರ್ಜ್ ಶೀಟ್ ಅನ್ನು ಸಹ ಸಲ್ಲಿಸಿದ್ರು. ಸುಮಾರು 132 ಪುಟಗಳಲ್ಲಿ ಪ್ರಮುಖವಾಗಿ ಪುನೀತ್ ಅಂತ ಮತ್ತೊಬ್ಬ ಆರೋಪಿ ಏನಿದ್ದಾನೆ, ಈತನ ಮೊಬೈಲ್ ನಲ್ಲಿ ರಿಟ್ರೀವ್ ಮಾಡಿದಂತಹ ಡೇಟಾಗೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನ, ಆಧಾರಗಳನ್ನ, ಫೋಟೋಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿ ಸಲ್ಲಿಸಿದ್ದಾರೆ. ಅಂದ್ರೆ ಪುನೀತ್ ಮತ್ತು ಪುನೀತ್ ದರ್ಶನ್ ಜೊತೆ ಶೆಡ್ನ ಬಳಿ ಫೋಟೋವನ್ನ ತೆಗೆದುಕೊಂಡಿರ್ತಾನೆ ಇತರ ಒಂದು 3 ಜನ ಆರೋಪಿಗಳ ಜೊತೆ. ಹೀಗಾಗಿ ಆ ಫೋಟೋ ಈ ದರ್ಶನ್ ಅವರು ಶೆಡ್ಗೆ ಬಂದಿದ್ದು ಅನ್ನೋದು ಕೇಳಕ್ಕೆ ಪ್ರಮುಖವಾದ ಸಾಕ್ಷಿಯಾಗಿರುತ್ತೆ. ಆದ್ರೆ ಆ ಫೋಟೋವನ್ನ ಕ್ರಿಯೇಟ್ ಮಾಡಿದ್ದು ಅಂತ ಹೇಳಿ ವಾದವನ್ನ ಮಂಡಿಸಿರ್ತಾರೆ. ಹೀಗಾಗಿ ಅದನ್ನ ಮತ್ತೆ FSL ಗೆ ಕಳಿಸಿ ಇವಾಗ ಅದನ್ನ ರಿಟ್ರೀವ್ ಅನ್ನ ತರ್ಕೊಂಡು ಅದರ ಏನು ಉತ್ತರ ಬಂದಿದೆ, FSL ರಿಪೋರ್ಟ್ ಏನು ಬಂದಿದೆ ಆ ಒಂದು ಉತ್ತರವನ್ನ ಈಗ ಅಂದ್ರೆ ಆ ಒಂದು ವರದಿಯನ್ನ ಈಗ ಪೂರಕ ಚಾರ್ಜ್ ಶೀಟ್ ನಲ್ಲಿ ತನಿಖಾಧಿಕಾರಿ ನಿನ್ನೆ ಸೆಷನ್ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಸದ್ಯಕ್ಕೆ ಈ ಒಂದು ಚಾರ್ಜ್ ಶೀಟ್ ಪೂರಕ ಚಾರ್ಜ್ ಶೀಟ್ ಏನಿದೆ ಇಲ್ಲಿರುವ ಅಂಶಗಳನ್ನು ಸಹ ಉಲ್ಲೇಖಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ವಾದ ಆಗುವಂತಹ ಸಾಧ್ಯತೆ ಇರುವಂತದ್ದು. ಚೈತ್ರ, ಪ್ರದೀಪ್, ಮತ್ತೊಂದು ಕಡೆಯಲ್ಲಿ ದರ್ಶನ್ ನಿನ್ನೆ ಅಲ್ಲ ಅದಕ್ಕೂ ಹಿಂದಿನ ವಿಚಾರಣೆಗೆ ಗೈರಾಗಿರುವಂತದ್ದು. ವಿಚಾರಣೆ ಎಲ್ಲ ಕೋರ್ಟ್ಗೆ ಹಾಜರಾಗಬೇಕು ಅನ್ನುವಂತ ಷರತ್ತಿತ್ತಲ್ಲ, ಅದಕ್ಕೆ ಅವರು ಗೈರಾಗ್ತಾ ಇರೋದು. ಬಟ್ ನಿನ್ನೆ ದಿನ ಅವರು ಪ್ರೆಸೆಂಟ್ ಇರೋದನ್ನ ನಾವು ಗಮನಿಸ್ತಾ ಇದ್ರೆ ಇದು ಯಾವುದು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಇಂಪ್ಯಾಕ್ಟ್ ಆಗಬಾರ್ದು ಅನ್ನುವಂತ ಕಾರಣಕ್ಕೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪ್ರದೀಪ್, ಖಂಡಿತ ಚೈತ್ರ, ಕಳೆದ ಬಾರಿಯ ವಿಚಾರಣೆಯಲ್ಲಿ ಸೆಷನ್ ಕೋರ್ಟ್ ನ್ಯಾಯಾಧೀಶರು ಸಹ ಅವ್ರಿಗೆ ಈ ರೀತಿಯಾಗಿ ವಿಚಾರಣೆಗೆ ಹಾಜರಾಗಬಾರ್ದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಎಲ್ಲೋ ಒಂದ್ ಕಡೆ ಇದು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಭಾವ ಬೀರ್ಬೋದು, ಅಂದ್ರೆ ಇದು ರಿಫ್ಲೆಕ್ಟ್ ನನ್ನ ಮೇಲೆ ಆಗ್ಬೋದು ಅನ್ನೋ ಒಂದು ಭಯ ಕೂಡ ದರ್ಶನ್ಗೆ ಇರುತ್ತೆ. ಹೀಗಾಗಿ ನಿನ್ನೆ ಖುದ್ದು ಅವರು ಸಹ ಹಾಜರಾಗಿದ್ರು, ವಿಚಾರಣೆಯನ್ನ ಎದುರಿಸಿದ್ರು, ಎಲ್ಲರ ಹಾಜರಾತಿಯನ್ನು ಸಹ ಪಡ್ಕೊಂಡ್ರು. ಆದ್ರೆ ಓರ್ವ ಆರೋಪಿ ಮಾತ್ರ ಹಾಜರಾಗಿರಲಿಲ್ಲ. ದರ್ಶನ್ ಹೊರತುಪಡಿಸಿ ಇತರ ಒಬ್ಬ ಆರೋಪಿ ಹಾಜರಾಗದೇ ಇರೋ ಕಾರಣಕ್ಕೂ ಸಹ ನ್ಯಾಯಾಧೀಶರು ಈ ರೀತಿಯಾಗಿ ಯಾವುದೇ ಆರೋಪಿಗಳು ಸಹ ಹಾಜರಾಗದೇ ಇರೋಂಗಿಲ್ಲ, ಎಲ್ಲರೂ ಸಹ ಹಾಜರಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ಸೂಚನೆಯನ್ನ ಕೊಟ್ಟು ಅವರಿಗೆ ಎಚ್ಚರಿಕೆಯನ್ನ ನೀಡಿದ್ರು. ಹೀಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಏನು ವಿಚಾರಣೆ ನಡೀತಿದೆ ಅದರಲ್ಲೂ ಸಹ ಈ ಒಂದು ಕಳೆದ ಬಾರಿ ವಿಚಾರಣೆಯಲ್ಲಿ ದರ್ಶನ್ ಹಾಜರಾಗದೇ ಇರುವಂತಹ ಅಂಶವನ್ನ
ಸರ್ಕಾರಿ ಪರ ವಕೀಲರು ಅದ್ರ ಉಲ್ಲೇಖವನ್ನ ಮಾಡಬಹುದು ಅನ್ನೋ ಒಂದು ಸಾಧ್ಯತೆ ಇದೆ. ಹೀಗಾಗಿ ನಿನ್ನೆ ಹಾಜರಾಗಿರೋದ್ರಿಂದ ಕಳೆದ ಬಾರಿ ಯಾವುದೋ ಒಂದು ಸಮಸ್ಯೆ ಇತ್ತು ಅಂದ್ರೆ ಅವರು ಪ್ರಮುಖವಾಗಿ ಬೆನ್ನು ನೋವಿನ ಸಮಸ್ಯೆ ಅಂತ ಹೇಳ್ಕೊಂಡಿದ್ರು. ಈ ಒಂದು ಕಾರಣವನ್ನ ಹೇಳಿ ಕಳೆದ ಬಾರಿ ವಿಚಾರಣೆಯಲ್ಲಿ ಗೈರು ಹಾಜರಾಗಿರೋದಕ್ಕೆ ಒಂದು ಕಾರಣವನ್ನ ನೀಡಬಹುದು ದರ್ಶನ್ ಪರ ವಕೀಲರು. ಚೈತ್ರ. ಓಕೆ, ಥ್ಯಾಂಕ್ ಯು ಪ್ರದೀಪ್ ಮಾಹಿತಿಗಾಗಿ.